ಕ್ಷಣ ಕ್ಷಣಕ್ಕೂ ಎಲ್ಪಿಜಿ ಸಮಸ್ಯೆ ಬಿಗಡಾಯಿಸ್ತಾ ಇದೆ. ಬೆಂಗಳೂರಿನಲ್ಲಿ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯವಾಗಿದೆ. ರಾಜಾಜಿನಗರದಲ್ಲಿ 1 ಹಾಗೆ ಬಸವೇಶ್ವರ ನಗರದಲ್ಲಿ 3 ಗ್ಯಾಸ್ ಬಂಕ್ಗಳು ಬಂದಾಗಿದೆ. ಕ್ಷಣ ಕ್ಷಣಕ್ಕೂ ಎಲ್ಪಿಜಿ ಸಮಸ್ಯೆ ಬಿಗಡಾಯಿಸ್ತಾ ಇದೆ. ದೇಶ ಸೇರಿದಂತೆ ನಮ್ಮ ರಾಜ್ಯದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯವಾಗಿದೆ. ರಾಜಾಜಿನಗರದಲ್ಲಿ 1 ಹಾಗೆ ಬಸವೇಶ್ವರ ನಗರದಲ್ಲಿರುವ 3 ಗ್ಯಾಸ್ ಬಂಕ್ಗಳು ಬಂದಾಗಿದೆ. ಉಳಿದ ಗ್ಯಾಸ್ ಸ್ಟೇಷನ್ಗಳ ಮುಂದೆ ಆಟೋ ಕ್ಯೂ ನಿಲ್ಲುವಂತ ಪರಿಸ್ಥಿತಿ ಎದುರಾಗಿದೆ. ದೊಮ್ಮಲೂರಿನಲ್ಲಿ ಆಟೋ ಚಾಲಕರು ಹೈರಾಣಾಗೋಗಿದ್ದಾರೆ. ಇಂಡಿಯನ್ ಆಟೋ ಗ್ಯಾಸ್ ಸ್ಟೇಷನ್ ಮುಂದೆ ಕ್ಯೂ ನಿಂತಿದ್ದಾರೆ. ಸುಮಾರು 2 ಕಿಲೋಮೀಟರ್ನಷ್ಟು ಕ್ಯೂನಲ್ಲಿ ಆಟೋಗಳು ನಿಂತಿದ್ದಾವೆ. ಸಮಸ್ಯೆ ಬಗೆಹರಿದಿದ್ರೆ ನಾಳೆಯಿಂದ ಪ್ರತಿಭಟನೆ ಮಾಡ್ತೀವಿ ಅಂತ, ಹಾಗೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ ಅನ್ನೋದಾಗಿ ಕೂಡ ಹೇಳಿದ್ದಾರೆ. ನಾಳೆ ಸಚಿವ KH ಮುನಿಯಪ್ಪ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕ್ಬಿಡ್ತೀವಿ ಅನ್ನೋದಾಗಿ ಆಟೋ ಚಾಲಕರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಒಂದು ಬೈಟ್ ಕೊಟ್ಟಿದ್ದಾರೆ. ಏನು KH ಮುನಿಯಪ್ಪನವರು ಇದೇ ರೀತಿಯಲ್ಲಿ ವರ್ತಿಸ್ತಾ ಇದ್ರೆ, ಆಹಾರ ನಾಗರಿಕ ಸಚಿವ ಸರಬರಾಜು ಇಲಾಖೆಯ ಸಚಿವರು ಇದೇ ರೀತಿ ವರ್ತಿಸ್ತಾ ಇದ್ರೆ ಅವರ ಮನೆ ಮುಂದೆ ಹೋಗಿ ನಾವು ಮುತ್ತಿಗೆ ಹಾಕುವಂಥ ಕೆಲಸ ಎಲ್ಲ ಚಾಲಕರಿಂದ ಮಾಡ್ತೀವಿ. ಮತ್ತು ಎಲ್ಲ ಸಂಘಟನೆಗಳು ಸೇರಿ ಇದಕ್ಕೊಂದು ಪರಿಹಾರವನ್ನು ಹುಡುಕಿ ಅವ್ರಿಗೆ ಮನೆಗೆ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೀವಿ. ಈಗ ಕೇಂದ್ರದಿಂದ ಕಳಿಸಿರ್ತಕ್ಕಂಥ ಗ್ಯಾಸು ಪ್ರೈವೇಟಿಸಮ್ ಕೊಟ್ಬಿಟ್ಟು ಇವರು ಯಾರಿಗೆ ಪ್ರೈವೇಟಿಸಮ್ ಕೊಡಬೇಕಂತ ಹೇಳಿದ್ದು? ಇವತ್ತು ನಮ್ಮ ಗೌರ್ಮೆಂಟ್ ಬಂಕ್ಗಳು ಎಷ್ಟಿದ್ದಾವೆ, ಯಾಕೆ ಅಲ್ಲಿ ಗ್ಯಾಸ್ ಪೂರೈಕೆ ಆಗ್ತಾಯಿಲ್ಲ? ಎಲ್ಲ ಗ್ಯಾಸ್ ಬಂಕ್ಗಳು ಬೀಗ ಜಡ್ಕೊಂಡು ಕೂತಿದ್ದಾರೆ. ಇವತ್ತು ಇವ್ರಿಗೆಲ್ಲನೂ ಎಲ್ಲಿಂದ ಗ್ಯಾಸ್ ಬರ್ತಾ ಇದೆ? ಏನು ಇರಾನಿಂದ ಡೈರೆಕ್ಟಾಗಿ ಬರ್ತಾ ಇದೆ ಇವರಿಗೆ? ಅದು ಸಾರಿಗೆ ಸಚಿವರು ತನಿಖೆ ಮಾಡಬೇಕು. ಯಾಕೆಂದರೆ ಆಟೋ ಡ್ರೈವರು ಮಾಮೂಲಿ ಡೈಲಿ ಕೂಲಿ ಕಾರ್ಮಿಕರು ನಾವೆಲ್ಲ. ಯಾಕೆಂದರೆ ಡೈಲಿ 1000 ರೂಪಾಯಿ 500 ರೂಪಾಯಿ ದುಡ್ಕೊಂಡು ತಿನ್ನೋರು. ಈ ಥರ ರೇಟ್ಗಳು ಜಾಸ್ತಿ ಮಾಡಿದಾಗ ಗೌರ್ಮೆಂಟೇ ಇದ್ರ ಪರವಾಗಿ ಎಚ್ಚರಿಸ್ಕೋಬೇಕು. ಯಾಕೆಂದರೆ ಒಂದಿನ 106 ರೂಪಾಯಿ, ಒಂದು 96, ಒಂದೊಂದು ಬಂಕಲ್ಲಿ 130, ಒಂದು ಬಂಕಲ್ಲಿ 150. ಅದ್ರ ಪರವಾಗಿ ಗೌರ್ಮೆಂಟೇ ತಗೊಂಡು ಆಕ್ಷನ್ ತಗೋಬೇಕು. ಇವ್ರ ಮೇಲೆ ಆಕ್ಷನ್ಗಿಂತ ಗೌರ್ಮೆಂಟ್ ಆಕ್ಷನ್ ತಗೋಬೇಕು. ಇವಾಗ ಆಟೋ ಚಾಲಕರ ಸಂಘ ಚಾಲಕರದ್ದು ಏನಾಗಿದೆ ಪದ್ಧತಿ ಅಂದರೆ, ಇವಾಗ ನಾವು 36 ರೂಪಾಯಿ ಕಿಲೋಮೀಟ್ರ್ ಅನ್ಕೋ, 36 ರೂಪಾಯಿನೇ ಇಸ್ಕೊತಾ ಇರೋದು. ನಮಗೇನು 50 ರೂಪಾಯಿ ಕೊಡ್ತಿಲ್ಲ, 100 ರೂಪಾಯಿ ಕೊಡ್ತಿಲ್ಲ ಕಿಲೋಮೀಟ್ರಿಗೆ. ಇವಾಗ ನಮ್ಗೆ ಬಜೆಟ್ ಏನು ಅಂದರೆ 1000 ರೂಪಾಯಿ ದುಡಿದ್ರೆ 700 ರೂಪಾಯಿ ಬರೀ ಗ್ಯಾಸ್ಗೆ ಹೋಯ್ತೈತೆ. ಕರೆಕ್ಟಾ? ಇವಾಗ ನಮ್ಮ ಡ್ರೈವರ್ಗಳ ಬಗ್ಗೆನೂ ಗೌರ್ಮೆಂಟು ಸರ್ಕಾರ ಯೋಚನೆ ಮಾಡಬೇಕು. ಈ ಥರ ಇದ್ದರೆ ನಾವು ಎಲ್ಲೇ ಆಟೋ ಡ್ರೈವರ್ಗಳು ಹೋಗೋದು? ಒಬ್ಬರು ಸಾಲಗಳು ಹಾಕ್ಕೊಂಡು ಮಾಡಿರ್ತಾರೆ, ಡೈಲಿ ಫೈನಾನ್ಸ್ಗಳು ಇರ್ತವೆ, ಅವ್ರಿಗೆ ಕಮಿಟ್ಮೆಂಟ್ಗಳು ಇರ್ತವೆ. ಈ ಥರ ಇದ್ದಾಗ ಯಾರು ಏನಾಗುತ್ತೆ? ಗ್ಯಾಸ್ ಒಂದು ಆಯಿತು, ಒಂದು 2 ವಾರ ಆದಮೇಲೆ ಆಯಿತು. ಗ್ಯಾಸ್ ಎಲ್ಲಿ ಸಿಗ್ತಾ ಇಲ್ಲ. ಒಂದು ವಾರ ಗಾಡಿ ನಿಲ್ಲಿಸ್ಬಿಟ್ಟಿದ್ದೆ ಇಷ್ಟು ದಿವಸ. ಆಮೇಲೆ ಇವಾಗ ಕೆಲವರು ಹೇಳೋದು ಈ ಥರ ಇಲ್ಲಿ ಹಾಕ್ತಾರಂತ, ಅದಕ್ಕೋಸ್ಕರ ಬಂದಿದ್ವಿ ಹಾಕಕ್ಕೆ. ಎಷ್ಟು ದಿನ ಹಾಕಲೇಬೇಕು, ಓಟಿಗೆ ಏನಾದ್ರು ಮಾಡಬೇಕಲ್ವಾ? 105 ರೂಪಾಯಿ 106 ರೂಪಾಯಿ ಅಂದರೆ ಮಾಡಲೇಬೇಕು ಏನಾದ್ರು. ಮೀಟ್ರ್ ರೇಟ್ ಎಲ್ಲ ನಾರ್ಮಲ್ಲೇ ಐತೆ. ಮೀಟ್ರ್ ಅಷ್ಟೇ. ಪ್ಯಾಸೆಂಜರು ಕೇಳೋದು ಕೊಡೋದೇ ಇಲ್ಲ ಅಂತಾರೆ. ಒಳಗೆ ಬಂದು ಬುಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಸ್ಟ್ಯಾಂಡ್ ಗಾಡಿ ಓಡಿಸೋದು, ಏನು ಮಾಡೋಕ್ಕಾಗಲ್ಲ. ರೇಟ್ ಜಾಸ್ತಿ ಇದೆಯಲ್ಲ, ಏನು ಸರ್ ಮಾಡೋದು? ಹೊಟ್ಟೆಪಾಡು. ಎಷ್ಟು ದಿನ ಹಾಕ್ಬೇಕಲ್ವಾ? ಗಾಡಿ ಓಡಿಸ್ಬೇಕಂದ್ರೆ ಹಾಕ್ಬೇಕು. ಏನು ಸರ್, ಬೆಳಿಗ್ಗೆ 5:30 ಬರಬೇಕು, ಕಾಯ್ಕೊಂಡಿರಬೇಕು. 4 ಅವರ್ 5 ಅವರ್ ನಾಷ್ಟ ಇಲ್ಲ, ತಿಂಡಿ ಇಲ್ಲ, ಬಂದು ಸಾಯ್ತಾಯಿದ್ರಿ ನಾವು. ಗೌರ್ಮೆಂಟು ಅದನ್ನು ನೋಡೋಕ್ಕಾಗ್ತಾ ಇಲ್ಲ. ಅವ್ರ ಕೈಯಲ್ಲಿ ಯಾರು ಸಮಸ್ಯೆ ನಮ್ಗೆ ಕೇಳೋರೇ ಯಾರೂ ಇಲ್ಲ. ಆ ಥರ ಪರಿಸ್ಥಿತಿ ಬಂದುಬಿಟ್ಟಿದೆ. ಸರಾಸರಿ 50 ರೂಪಾಯಿ 1 ಲೀಟ್ರ್ ಮೇಲೆ ಜಾಸ್ತಿ ಆಗಿರೋದು. ನಾವು ಹೆಂಗೆ ದುಡಿಮೆ ಮಾಡೋದು? 500 ರೂಪಾಯಿ ಗ್ಯಾಸ್ ಹಾಕ್ಬಿಟ್ಟು ಸುಮ್ಮನೆ ಅದೇ 500 ರೂಪಾಯಿ ಬರೀ ಮನೇಲಿ ಇರಬೇಕು ಅಂತ ಹೇಳ್ಬಿಟ್ಟು ಗ್ಯಾಸ್ ಹಾಕ್ಸ್ಬಿಟ್ಟು ಓಡಿಸ್ಬೇಕಷ್ಟೆ. ದುಡಿಮೆ ಅಂತೂ ಏನಿಲ್ಲ. 10 ರೂಪಾಯಿ ಯಾರೂ ಜಾಸ್ತಿ ಕೊಡೋರಿಲ್ಲ. ಇದು ನಿಜ. ನೀವೆಲ್ಲೇ ಹೋದ್ರೂ ಖಾಲಿ ಹೊಡಿಬೇಕು. 500 ರೂಪಾಯಿ ಬಾಡಿಗೆ ಸಿಗ್ತಾ ಇಲ್ಲ. 50 ರೂಪಾಯಿ ಕೊಡ್ತಾರೆ. 50 ರೂಪಾಯಿಗೆ 2 ಕಿಲೋಮೀಟ್ರು ತಿರ್ಗಾ ಅಲ್ಲಿಂದ ಬಿಟ್ಟು ಖಾಲಿನೇ ಬರಬೇಕು. ಅದನ್ನು ಗೌರ್ಮೆಂಟೇ ಸ್ವಲ್ಪ ನಮ್ಮ ಮೇಲೆ ಕರುಣೆ ಮಾಡಬೇಕು. ಬೇರೆ ಏನು ಕೇಳಲ್ಲ. ಪ್ರೈಸ್ ಇದೆ ಸರ್, ಒಂದು ಜಾಗದಲ್ಲಿ 110 ರೂಪಾಯಿ ಇದೆ, 110 ರೂಪಾಯಿ ಹೊಸಕೋಟೆಯಲ್ಲಿ ಇರೋದು. ಇಲ್ಲಿ ಇಲ್ಲ. 106 ರೂಪಾಯಿ ಇವತ್ತು ಮಾಡೋರೆ. 90 ರೂಪಾಯಿ ಇದೆ, 95 ಇದೆ, 135 ರೂಪಾಯಿ ಇದರಲ್ಲಿದೆ ವರ್ತೂರು ಕೋಡಲ್ಲಿ. 135 ರೂಪಾಯಿ ಇದೆ. ನಮ್ಮ ಮುಖಂಡರಾದ ರಘುನಾರಾಯಣ ಗೌಡರು ಕೂಡ ಏನು ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.